ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಕೆರಳಿದ ದಳಪತಿ ಬಿಜೆಪಿ ನಾಯಕರ ಏಕಪಕ್ಷೀಯ ನಿರ್ಧಾರಗಳಿಗೆ ಸಿಡಿಮಿಡಿಗೊಂಡಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ದಳಪತಿ ಕೆರಳಿದ್ದಾರೆ. ಬಿಜೆಪಿ ನಾಯಕರ ಏಕಪಕ್ಷೀಯವಾದಂತಹ ನಿರ್ಧಾರಗಳಿಗೆ ಸಿಡಿಮಿಡಿಗೊಂಡಿದ್ದಾರೆ. ದಿಢೀರಂತ ಅಮಿತ್ ಶಾನ ಭೇಟಿಯಾದ್ರು ಎಚ್.ಡಿ. ಕುಮಾರಸ್ವಾಮಿ. ವಿಧಾನ ಪರಿಷತ್ ಚುನಾವಣೆ ಸಂಬಂಧ ಎಚ್ಡಿಕೆ ಫುಲ್ ಗರಂ. ಪರಿಷತ್ನ 4 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಫೈನಲ್. ರಾಜ್ಯ ಬಿಜೆಪಿ ನಾಯಕರು ಸೌಜನ್ಯಕ್ಕೂ ಕೂಡ ಅಭಿಪ್ರಾಯವನ್ನ ಕೇಳಲಿಲ್ಲ. ಜೆಡಿಎಸ್ ಈ ಹಿಂದೆ ಆಗ್ನೇಯ ಪದವೀಧರರ ಕ್ಷೇತ್ರವನ್ನ ಗೆದ್ದಿತ್ತು. ಆದ್ರೆ ಈ ಸಲ ಈ ಕ್ಷೇತ್ರ ಬಿಟ್ಟುಕೊಡಲು ಮನವಿ ಮಾಡಿತ್ತು. ಸಭೆಯಲ್ಲಿ ಚರ್ಚೆ ನಡೆಸದೆ ವರಿಷ್ಠರಿಗೆ ಇದನ್ನ ಕಳಿಸಲಾಗಿದೆ. ಸಭೆಯಲ್ಲಿ ಚರ್ಚೆನೇ ಆಗಿಲ್ಲ, ಆದ್ರೆ ಪಟ್ಟಿ ರವಾನಿ ಆಗಿದೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರ ನಮಗೆ ಬಿಟ್ಟುಕೊಡಲಾಗಿದೆ, ಇಂತಹ ಧೋರಣೆ ಸರಿಯಲ್ಲ ಅಂತ ಎಚ್ಡಿಕೆ ದೂರು ಕೊಟ್ಟರು. ಬಿಜೆಪಿ ರಾಜ್ಯ ಬಿಜೆಪಿಗರ ಧೋರಣೆ ಶಾ ಗಮನಕ್ಕೆ ತಂದ್ರು ಎಚ್ಡಿಕೆ. ಎಲ್ಲವನ್ನ ಆಲಿಸಿ ಸರಿ ಮಾಡೋಣ ಅಂತ ಅಮಿತ್ ಶಾ ಹೇಳಿದ್ರು. ರಾಜ್ಯ ಬಿಜೆಪಿಯಲ್ಲಿ ನಾಯಕರ ವಿರುದ್ಧ ದಳಪತಿ ಕೆರಳಿದ್ದಾರೆ. ಏಕಪಕ್ಷೀಯವಾಗಿ ಬಿಜೆಪಿ ನಾಯಕರು ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದಾರೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಸಿಡಿಮಿಡಿಗೊಂಡ್ರು. ದಿಢೀರಂತ ಅಮಿತ್ ಶಾನ ಭೇಟಿಯಾದ್ರು. ಎಚ್ಡಿಕೆ ದೂರು ನೀಡೋಕೆ ಭೇಟಿಯಾಗಿದ್ದಾರೆ. ವಿಧಾನ ಪರಿಷತ್ ಚುನಾವಣೆ ಸಂಬಂಧ ಎಚ್ಡಿಕೆ ಫುಲ್ ಗರಂ ಆದ್ರು. ಪರಿಷತ್ನ 4 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಿದೆ. ರಾಜ್ಯ ಬಿಜೆಪಿ ನಾಯಕರು ಸೌಜನ್ಯಕ್ಕೂ ಕೂಡ ನಮ್ಮ ಅಭಿಪ್ರಾಯವನ್ನ ಕೇಳಲಿಲ್ಲ. ಜೆಡಿಎಸ್ ಹಿಂದೆ ಆಗ್ನೇಯ ಪದವೀಧರರ ಕ್ಷೇತ್ರವನ್ನ ಗೆದ್ದಿತ್ತು. ಆದ್ರೆ ಈ ಸಲ ಬಿಟ್ಟುಕೊಡಲು ಮನವಿ ಕೂಡ ಮಾಡಿತ್ತು. ಯಾವುದೇ ಚರ್ಚೆ ನಡೆಸದೆ, ಒಂದು ಮಾತನ್ನು ಕೇಳದೆ ವರಿಷ್ಠರಿಗೆ ಪಟ್ಟಿ ರವಾನೆಯಾಗಿದೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರ ನಮಗೆ ಬಿಟ್ಟುಕೊಡಲಾಗಿದೆ, ಇಂಥ ಧೋರಣೆ ಸರಿಯಲ್ಲ ಅಂತ ಎಚ್ಡಿಕೆ ಅಮಿತ್ ಶಾಗೆ ದೂರು. ಬಿಜೆಪಿ ನಾಯಕರ ನಡೆ ಅಮಿತ್ ಶಾ ಗಮನಕ್ಕೆ ತಂದ್ರು ಎಚ್.ಡಿ. ಕುಮಾರಸ್ವಾಮಿ. ಎಲ್ಲವನ್ನ ಆಲಿಸಿ ಸರಿ ಮಾಡೋಣ ಅಂತ ಅಮಿತ್ ಶಾ ಹೇಳಿದ್ರು.